ಅಲ್ರಿ, ವ್ಯಾಪಾರ ಕೇಂದ್ರ ಆದ್ರೆ ಅಲ್ಲಿ ವ್ಯಾಪಾರಿಯೂ ಬೆಳಿತಾನೆ, ಜೊತೆಗೆ ಅಲ್ಲಿ ರೈತರು ಬೆಳಿತಾನೆ, ಇನ್ನೂರು ಕೆಲಸ ಮಾಡೋರು ಬೆಳಿತಾರೆ, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗ್ತಾವೆ. ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆದಾಗ ಮೀಸಲಾತಿ ಅದಕ್ಕೆ ಬೇಕು ರೀ. ಮೀಸಲಾತಿ ಅವಶ್ಯಕತೆ ಬರೋದಿಲ್ಲ, ಅದಕ್ಕೆ ಬೇಕಾದ ಮೀಸಲಾತಿ. ನಾವು ಆರ್ಥಿಕವಾಗಿ ಭದ್ರಿಲ್ಲ ಅಂತೇಳಿ ಆರ್ಥಿಕತೆ ಮತ್ತು ಸಮಾನತೆ ಬರಲಿ ಅಂತ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನೀವು ಆರ್ಥಿಕವಾಗಿ ಸಮಾನ ಮುಗಿತು, ರಾಜಕೀಯವಾಗಿ ನಾವು ಸಮಾನ ಇದ್ದೀವಿ. ಇವತ್ತು ಅಂಬೇಡ್ಕರ್ ಅವರ ಕೃಪಾಶೀರ್ವಾದದಿಂದ ನಾವೆಲ್ಲರೂ ರಾಜಕೀಯವಾಗಿ ಸಮಾನರು. ಪಾಪ ಅವರು ಹೇಳ್ಕೊಂಡ್ರು ಕೊನೆಗೆ, ಇಲ್ಲ ನನ್ನಿಂದ ಒಂದು ತಪ್ಪಾಯಿತು, ಆರ್ಥಿಕ ಸಮಾನತೆ ತರಲಿಕ್ಕೆ ಆಗಲಿಲ್ಲ ಅಂತ. ಅವ್ರಿಗೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ ಅದು ಆರ್ಥಿಕ ಸಮಾನತೆ ತರೋದು. ಸ್ವತಃ ನೀವೆಲ್ಲ ಜಾಗೃತಿ ತಗೊಂಡಾಗ, ಪ್ರತಿಯೊಬ್ಬ ಅಂಬೇಡ್ಕರ್ ಆದಾಗ, ಪ್ರತಿಯೊಬ್ಬ ಗಾಂಧಿ ಆದಾಗ ಮಾತ್ರ ಈ ದೇಶದ ಬದಲಾವಣೆ ಆಗಲಿಕ್ಕೆ ಸಾಧ್ಯ, ಚೇಂಜ್ ಆಗಕ್ಕೆ ಸಾಧ್ಯ. ವ್ಯವಸ್ಥೆ ಎಲ್ಲದೇ ವ್ಯವಸ್ಥೆ ಚೇಂಜ್ ಆಗೋದೇ ಇಲ್ಲ. ನಾವು ಹಿಂಗೆ ಹೋಗೋದು, ನೀವು ಚಲೋ ಅನ್ನೋದು, ನಾವು ಚಲೋ ನಾವು ಸುದ್ದಿ ಮಾಡಿ ಹಾಕ್ತೀವಿ, ನೋಡ್ತಾರೆ ಬಂತು ಪೇಪರ್ ಮುಗಿದು. ಪೇಪರ್ ಕ್ರಾಂತಿ ನಮ್ಮಲ್ಲಿ ಸಾಕಷ್ಟದ, ಅಥವಾ ಮೀಡಿಯಾ ಕ್ರಾಂತಿ ಸಾಕಷ್ಟದ. ಅದರಲ್ಲೂ ಮೀಡಿಯಾ ಇವತ್ತು ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಈ TRP ಮೀಡಿಯಾ ಆಗಿರ್ಬೋದು, ಅವರು ಬೆಳಿತಾರೆ. ಅದು ನಿಮಗೆ ಅದ್ರ ಲಾಭ ಇಲ್ಲ. ನಿಮ್ಗೆ ಒಂದೇ ಸಮಾಧಾನ, ಪೇಪರ್ದಾಗ ಬತ್ರಿ, ಮೀಡಿಯಾದಾಗ ಬತ್ರಿ, TV ಬತ್ರಿ, ಇದು ಮತ್ತೇನೈತ್ರಿ ಅಂತ ಹೇಳ್ತಾರೆ. ಕೇವಲ 300 ರಟ್ಟೆ ಏರಿಸಿದ್ದಾರೆ ಮೊನ್ನೆ, ನೆನಪಿರಲಿಲ್ಲ ರೈತರಿಗೆ. ಅದು ದೊಡ್ಡ ಸಾಧನೆ ಅಲ್ಲ, ಆದರೂ ಸಾಧನೆ ಗೊರ್ಲಾಪುರದ ಎಲ್ಲ ಜನ ರೈತರು ಮಾಡಿದ್ದಾರೆ. ಅವರಿಂದ ಎಲ್ಲರೂ ನಿಂತಿದ್ರಿ. ಈ ಸಲ ಇನ್ನಷ್ಟು ಒಂದಾದರೆ ಇನ್ನೂ ಬದಲಾವಣೆ ಆಗ್ತದಂತ ನನಗೆ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದ? ಸರಿನೂ ತಪ್ಪೋ ಇದು? ನನ್ನ ಸರಿ ಏನ್ರಿ ತಪ್ಪರೇನ್ರಿ ಏನಿಲ್ಲ ಒಂದು ನನಗೆ ಕಡೆಗೆ ತಪ್ಪು ಮಾತಾಡ್ತೀಯಪ್ಪ ಅಂತ ಒಂದೆಲ್ಲ ಬೈದ ಶಾಣ್ಯರಾಗಿರೋ ನನಗೆ ಅನ್ನಿಸ್ತದೆ. ಮತ್ತೆ ಬ್ಯಾಗ್ ಹೋಗ್ಬಿಟ್ಟು ದಯವಿಟ್ಟು ನೋಡ್ತಾ ಇರಿ ಸದಾ. ಇದು ನೋಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾಗ ಮಾತ್ರ ನನಗೆ, ನನ್ನ ಟೀಮಿಗೆ, ನಮ್ಮವ್ರಿಗೆ ಆಶೀರ್ವಾದ ಮಾಡಿದ ತಿಳ್ಕೊತ. H60 ನ್ಯೂಸ್ ಅರ್ಥ ದೇಶದ ಸತ್ಯ ಕೈಗಡೆ ವಂದನೆಗಳು.